ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಸದ್ಯಕ್ಕೆ ಈಗ ಈ ಕಸ ವಿಲೇವಾರಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾರ್ ನಡೀತಾ ಇದೆ. ಅದು ಸದ್ಯಕ್ಕೆ ಟಾಕ್ ವಾರ್ ಇದೆ. ಕಸ ಸುರಿತೀನಿ ಅಂತ ಆ ದಿನಗಳ ಸ್ಟೈಲ್ ಅಲ್ಲಿ ಧಮಕಿ ಹಾಕ್ತಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಸಿಟಿ ರವಿ ಈಗ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿ ಕಚೇರಿಯ ಮುಂದೆ ಕಸ ಹಾಕ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅಶೋಕ್ ವಿಜೇಂದ್ರಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ಮಾತಾಡಿದ್ದಾರೆ. ಆ ದಿನಗಳು ಸ್ಟೈಲ್ ಅಲ್ಲಿ ಧಮಕಿ ಹಾಕ್ತಾರೆ ಡಿಕೆ ಶಿವಕುಮಾರ್ ಅಂತ ಸಿಟಿ ರವಿ ಈಗ ಹೇಳಿರೋದು. ಕಸ ವಿಲೇವಾರಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರೇ ಬೇಕು ಅಂತ ಈ ರೀತಿ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಬಿಜೆಪಿ ಕಚೇರಿಯ ಮುಂದೆ ತಂದು ಕಸ ಸುರಿತೀನಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ಮಾತಾಡಿರೋದು. ಕಸ ವಿಲೇವಾರಿಗೆ ಅಡ್ಡಿಪಡಿಸಬಾರದು, ಅಡ್ಡಿಪಡಿಸಿದ್ರೆ ಅವ್ರ ಮನೆ ಮುಂದೆನೆ ನಾನು ಕಸ ಹಾಕ್ತೀನಿ, ಬಿಜೆಪಿ ಕಚೇರಿ ಮುಂದೆನೆ ಕಸ ಸುರಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದೇ ವಿಚಾರಕ್ಕೆ ಸಿಟಿ ರವಿ ಮಾತಾಡಿದ್ದಾರೆ. 860ಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ಆಸ್ಪತ್ರೆಯಲ್ಲಿ ಟೆಂಡರ್ ಕರೆದು ಸಪ್ಲೈ ಆಗದೇ ಇರೋದ್ರಿಂದ ಬಡ ರೋಗಿಗಳು ಹೆಚ್ಚಿನ ಹಣ ತೆತ್ತು ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡಬೇಕಾದಂತ ದುಸ್ಥಿತಿ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕರ್ನಾಟಕ ರಾಜ್ಯ ದೇಶದಲ್ಲಿ ರೈತರ ಆತ್ಮಹತ್ಯೆನಲ್ಲಿ 2ನೇ ಸ್ಥಾನದಲ್ಲಿದೆ. ಇಂಥ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ನೆರವಾಗೋದ್ರ ಬದಲಿಗೆ ವಿದೇಶಕ್ಕೆ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಕು, ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಇದರೊಳಗಡೆ ಇವರ ನಾಯಕತ್ವ ಬದಲಾವಣೆಯ ಜಗಳದಲ್ಲಿ ರಾಜ್ಯದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಏರಿಕೆ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಭ್ರಷ್ಟಾಚಾರದ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾನ್ಯ ಡಿಕೆ ಶಿವಕುಮಾರ್ ಅವರು ತಾವು ಉಪಮುಖ್ಯಮಂತ್ರಿಗಳು ಅನ್ನೋದನ್ನ ಮರೆತಂತೆ ಕಾಣುತ್ತೆ, ಜವಾಬ್ದಾರಿಯನ್ನು ಮರೆತಂತೆ ಕಾಣುತ್ತೆ. ಅವರು ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಬ್ರಾಂಡ್ ಬೆಂಗಳೂರನ್ನ ಮಾತಾಡಿದ್ರು. ಗುಂಡಿ ಬಗ್ಗೆ ಕೈಗಾರಿಕೋದ್ಯಮಿಗಳು ಪ್ರಶ್ನೆ ಮಾಡಿದ್ರೆ, ಟ್ರಾಫಿಕ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವರಿಗೆ ಧಮಕಿ ಹಾಕ್ತಾರೆ. ಕಸದ ಸಮಸ್ಯೆ ಕುರಿತಾಗಿ ಪ್ರಶ್ನಿಸಿದ್ರೆ ಬಿಜೆಪಿ ಆಫೀಸ್ ಮುಂದೆ ಕಸ ಸುರಿತೀನಿ ಅಂತ ಧಮಕಿ ಹಾಕ್ತಾರೆ. 860ಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ಆಸ್ಪತ್ರೆಯಲ್ಲಿ ಟೆಂಡರ್ ಕರೆದು ಸಪ್ಲೈ ಆಗದೇ ಇರೋದ್ರಿಂದ ಜನರ ಸಂಕಷ್ಟಕ್ಕೆ ನೆರವಾಗೋದ್ರ ಬದಲಿಗೆ ವಿದೇಶಕ್ಕೆ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಕು, ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಇದರೊಳಗಡೆ ಇವರ ನಾಯಕತ್ವ ಬದಲಾವಣೆಯ ಜಗಳದಲ್ಲಿ ರಾಜ್ಯದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಏರಿಕೆ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಭ್ರಷ್ಟಾಚಾರದ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾನ್ಯ ಡಿಕೆ ಶಿವಕುಮಾರ್ ಅವರು ತಾವು ಉಪಮುಖ್ಯಮಂತ್ರಿಗಳು ಅನ್ನೋದನ್ನ ಮರೆತಂತೆ ಕಾಣುತ್ತೆ, ಜವಾಬ್ದಾರಿಯನ್ನು ಮರೆತಂತೆ ಕಾಣುತ್ತೆ. ಅವರು ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಬ್ರಾಂಡ್ ಬೆಂಗಳೂರನ್ನ ಮಾತಾಡಿದ್ರು. ಗುಂಡಿ ಬಗ್ಗೆ ಕೈಗಾರಿಕೋದ್ಯಮಿಗಳು ಪ್ರಶ್ನೆ ಮಾಡಿದ್ರೆ, ಟ್ರಾಫಿಕ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವರಿಗೆ ಧಮಕಿ ಹಾಕ್ತಾರೆ. ಕಸದ ಸಮಸ್ಯೆ ಕುರಿತಾಗಿ ಪ್ರಶ್ನಿಸಿದರೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ಔಷಧಿಗೆ ಈಗಾಗಲೇ ಹಣ ಕೂಡ ಕೊಟ್ಟಿಲ್ಲ. ಹಣ ಇಲ್ಲದೆ ಇದ್ರು ಶಾಸಕರು ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಬೆಂಗಳೂರಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಔಷಧಿ ಕೊಡೋದಕ್ಕೆ ಆಸ್ಪತ್ರೆಗಳಲ್ಲಿ ದುಡ್ಡಿಲ್ಲ, ಆದ್ರೆ ಶಾಸಕರ ಫಾರಿನ್ ಟೂರ್ಗೆ ಸ್ಪಾನ್ಸರ್ ಮಾಡೋದಕ್ಕೆ ದುಡ್ಡಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ತೀವ್ರ ಕೊರತೆ ಎದುರಾಗಿದೆ. ಆ ವಿಚಾರದ ಬಗ್ಗೆ ಸಿಟಿ ರವಿ ಮಾತಾಡಿರೋದು. ಇಷ್ಟೆಲ್ಲ ಇದ್ರು ಕೆಲವರು ಮಾತ್ರ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಇದರ ಅರ್ಥ ಕೆಲವರಿಗೆ ಮಾತ್ರ ನಾಯಕತ್ವ ಬದಲಾವಣೆ ಬೇಡ, ಕೆಲವರಿಗೆ ಬದಲಾವಣೆ ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂತ ಎಂಎಲ್ಸಿ ಸಿಟಿ ರವಿ ನಾಯಕತ್ವ ಬದಲಾವಣೆ, ಈ ಶಾಸಕರ ಫಾರಿನ್ ಟೂರ್ ಜೊತೆಯಲ್ಲಿ ಔಷಧಿ ಕೊರತೆ ಬಗ್ಗೆ ಮಾತಾಡಿದ್ದಾರೆ. ಕರ್ನಾಟಕದಲ್ಲಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜು ಆಗ್ತಾ ಇಲ್ಲ. 860ಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ಆಸ್ಪತ್ರೆಯಲ್ಲಿ ಟೆಂಡರ್ ಕರೆದು ಸಪ್ಲೈ ಆಗದೇ ಇರೋದ್ರಿಂದ
ಬಡ ರೋಗಿಗಳು ಹೆಚ್ಚಿನ ಹಣ ತೆತ್ತು ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡಬೇಕಾದಂತ ದುಸ್ಥಿತಿ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕರ್ನಾಟಕ ರಾಜ್ಯ ದೇಶದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇಂಥ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ನೆರವಾಗೋದ್ರ ಬದಲಿಗೆ ವಿದೇಶಕ್ಕೆ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಕು. ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಸದ್ಯಕ್ಕೆ ಈಗ ಈ ಕಸ ವಿಲೇವಾರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾರ್ ನಡೀತಾ ಇದೆ. ಅದು ಸದ್ಯಕ್ಕೆ ಟಾಕ್ ವಾರ್ ಇದೆ. ಕಸ ಸುರಿತೀನಿ ಅಂತ ಆ ದಿನಗಳ ಸ್ಟೈಲ್ ಅಲ್ಲಿ ಧಮಕಿ ಹಾಕ್ತಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಸಿಟಿ ರವಿ ಈಗ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಿಜೆಪಿ ಕಚೇರಿಯ ಮುಂದೆ ಕಸ ಹಾಕ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅಶೋಕ್ ವಿಜೇಂದ್ರಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ಮಾತಾಡಿದ್ದಾರೆ. ಆ ದಿನಗಳು ಸ್ಟೈಲ್ ಅಲ್ಲಿ ಧಮಕಿ ಹಾಕ್ತಾರೆ ಡಿಕೆ ಶಿವಕುಮಾರ್ ಅಂತ ಸಿಟಿ ರವಿ ಈಗ ಹೇಳಿರೋದು. ಕಸ ವಿಲೇವಾರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರೇ ಬೇಕು ಅಂತ ಈ ರೀತಿ ಮಾಡಿಸ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಬಿಜೆಪಿ ಕಚೇರಿಯ ಮುಂದೆ ತಂದು ಕಸ ಸುರಿತೀನಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ಮಾತಾಡಿರೋದು. ಕಸ ವಿಲೇವಾರಿಗೆ ಅಡ್ಡಿಪಡಿಸಬಾರದು. ಅಡ್ಡಿಪಡಿಸಿದ್ರೆ ಅವ್ರ ಮನೆ ಮುಂದೆನೆ ನಾನು ಕಸ ಹಾಕ್ತೀನಿ, ಬಿಜೆಪಿ ಕಚೇರಿ ಮುಂದೆನೆ ಕಸ ಸುರಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದೇ ವಿಚಾರಕ್ಕೆ ಸಿಟಿ ರವಿ ಮಾತಾಡಿದ್ದಾರೆ. 860ಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ಆಸ್ಪತ್ರೆಯಲ್ಲಿ ಟೆಂಡರ್ ಕರೆದು ಸಪ್ಲೈ ಆಗದೇ ಇರೋದ್ರಿಂದ ಬಡ ರೋಗಿಗಳು ಹೆಚ್ಚಿನ ಹಣ ತೆತ್ತು ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡಬೇಕಾದಂತ ದುಸ್ಥಿತಿ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕರ್ನಾಟಕ ರಾಜ್ಯ ದೇಶದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇಂಥ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ನೆರವಾಗೋದ್ರ ಬದಲಿಗೆ ವಿದೇಶಕ್ಕೆ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಕು, ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಇದರೊಳಗಡೆ ಇವರ ನಾಯಕತ್ವ ಬದಲಾವಣೆಯ ಜಗಳದಲ್ಲಿ ರಾಜ್ಯದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಏರಿಕೆ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಭ್ರಷ್ಟಾಚಾರದ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾನ್ಯ ಡಿಕೆ ಶಿವಕುಮಾರ್ ಅವರು ತಾವು ಉಪಮುಖ್ಯಮಂತ್ರಿಗಳು ಅನ್ನೋದನ್ನ ಮರೆತಂತೆ ಕಾಣುತ್ತೆ, ಜವಾಬ್ದಾರಿಯನ್ನು ಮರೆತಂತೆ ಕಾಣುತ್ತೆ. ಅವರು ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಬ್ರಾಂಡ್ ಬೆಂಗಳೂರನ್ನ ಮಾತಾಡಿದ್ರು. ಗುಂಡಿ ಬಗ್ಗೆ ಕೈಗಾರಿಕೋದ್ಯಮಿಗಳು ಪ್ರಶ್ನೆ ಮಾಡಿದ್ರೆ, ಟ್ರಾಫಿಕ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವರಿಗೆ ಧಮಕಿ ಹಾಕ್ತಾರೆ. ಕಸದ ಸಮಸ್ಯೆ ಕುರಿತಾಗಿ ಪ್ರಶ್ನಿಸಿದ್ರೆ ಬಿಜೆಪಿ ಆಫೀಸ್ ಮುಂದೆ ಕಸ ಸುರಿತೀನಿ ಅಂತ ಧಮಕಿ ಹಾಕ್ತಾರೆ.